ಹಾಯ್ ನಮಸ್ತೆ ಎಲ್ರಿಗೂನು. ಮೊದಲನೇದಾಗಿ ತುಂಬಾ ಧನ್ಯವಾದಗಳು. ಯಾಕಂದ್ರೆ 100 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ ಬೆಳೆಸಿ. ತುಂಬಾ ಧನ್ಯವಾದಗಳು. ನಾನಿವತ್ತು ಚಿಕನ್ ಸಾಂಬಾರು ಮತ್ತೆ ಕಡಲೆಬೇಳೆನ ಹಾಕಿ ಲಿವರ್ ಅಂದ್ರೆ ಚಿಕನ್ ಲಿವರ್ನ ಹಾಕ್ಬಿಟ್ಟು ಗೊಜ್ಜು ಮಾಡ್ತಾ ಇದ್ದೀನಿ. ನಾನು ಚಿಕನ್ ಸಾಂಬಾರ್ ಮಾಡ್ಲಿಕ್ಕೆ ಈರುಳ್ಳಿ ಖಾರ ರುಬ್ಕೊತಾ ಇದ್ದೀನಿ. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತೆ ಮೆಣಸು, ಚಕ್ಕೆ, ಲವಂಗ ಇದಿಷ್ಟು ಹಾಕೊಂಡು ರುಬ್ಕೊಂಡಿದ್ದೀನಿ ಸಣ್ಣಗೆ. ಅದನ್ನ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರ್ ಕಾಯಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡು ರುಬ್ಬಿರುವಂತಹ ಮಿಶ್ರಣವನ್ನು ಅದಕ್ಕೆ ಹಾಕೊಂತ ಇದ್ದೀನಿ. ಬಟ್ ಹಾಕದ್ಮೇಲೆ ಯಾವುದೇ ರೀತಿ ಸ್ಪೂನ್ ಆಗ್ಲಿ ಮತ್ತೆ ಸೌಟ್ ಆಗ್ಲಿ ಆಡಿಸ್ಬಾರ್ದು. ಪ್ಲೇಟ್ ಮುಚ್ಚಿಬಿಡ್ಬೇಕು. ಒಂದು ಚಿಟಿಕೆ ಅಷ್ಟು ಅರಿಶಿಣ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡಿ. ಅದಕ್ಕೂ ಮುಂಚೆ 4 ಸ್ಪೂನ್ ಅಷ್ಟು ಈರುಳ್ಳಿ ಖಾರನ ಎತ್ತಿಟ್ಕೊಳ್ಳಿ. ಯಾಕಂದ್ರೆ ಗೊಜ್ಜು ಮಾಡ್ಬೇಕಾದ್ರೆ ಬೇಕಾಗುತ್ತೆ. ಇಲ್ಲಿ ಖಾರ ಆಗಿದೆ, ಈರುಳ್ಳಿ ಖಾರ. ಇದಕ್ಕೆ ಚಿಕನ್ನು ಹಾಕೊಬೇಕು. ಚಿಕನ್ ಹಾಕೊಂಡಾದ್ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವೊಮ್ಮೆ ಮಾಡಿ ನೋಡಿ. ಕಡಲೆಬೇಳೆ ಮತ್ತೆ ಚಿಕನ್ ಲಿವರ್ ಹಾಕ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ. ನಾಟಿ ಕೋಳಿ ಸಾಂಬಾರ್ ಜೊತೆ ಮತ್ತೆ ಫಾರಂ ಕೋಳಿ ಸಾಂಬಾರ್ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ. ಮತ್ತೆ ನಾನು ಕೊತ್ತಂಬರಿ ಮತ್ತೆ ಪುದೀನನ ರುಬ್ಲಿಕ್ಕೆ ಹಾಕೋದಿಲ್ಲ. ಸಣ್ಣಗೆ ಹೆಚ್ಚಿಬಿಟ್ಟು ನಾನು ಚಿಕನ್ಗೆ ಹಾಕೊಂಡಿದ್ದೀನಿ. ಅದು ಬೇಯ್ತಾ ಇರಲಿ, ಪಕ್ಕದಲ್ಲಿ ಇಟ್ಟಿದ್ದೀನಿ. ಮತ್ತೆ ಬೇರೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ನೀರು ಕಾದ ನಂತರ ಕಡಲೆಬೇಳೆನ ಹಾಕೊಂತ ಇದ್ದೀನಿ. ಕಡಲೆಬೇಳೆನ ಬೇಗ ಹಾಕೋಕ್ಕಿಂತ ಮುಂಚೆ ಒಂದು 1/2 hour ಮುಂಚೆ ಬೆಚ್ಚಗಿರೋ ನೀರಲ್ಲಿ ನೆನೆಸಿಡಿ. ಅದ್ ನೆನೆದಾದ ನಂತರ ಬೇಯೋದಕ್ಕಿಡಿ. ಯಾಕಂದ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ ಅವಾಗ ನೆನೆದಿದ್ರೆ. ಆ ನಂತರ ಚಿಕನ್ ಲಿವರ್ ನಾನು ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಹಾಕ್ಬಿಟ್ಟು ಕಾಳು ಬೇಗ ಹಾಕಿದ ನಂತರ ಒಂದು ಕುದಿ ಬರ್ತಾ ಇದೆ ಅನ್ನೋ ಟೈಮ್ನಲ್ಲಿ ಹಾಕಬೇಕು. ಹಾಕಾದ ನಂತರ ಒಂದು 4-5 ಸೆಕೆಂಡ್ ಹಾಗೆ ಬಿಡಿ. ಯಾಕಂದ್ರೆ ತಕ್ಷಣ ನಾವು ಮಿಕ್ಸ್ ಮಾಡಕ್ ಹೋದ್ರೆ ಮೊಟ್ಟೆ ಎಲ್ಲ ಹೊಡೆದೋಗುತ್ತೆ. ಹಾಗಾಗಿ ಒಂದು 4-5 ಸೆಕೆಂಡ್ ಆದ ನಂತರ ಅದನ್ನ ನಿಧಾನವಾಗಿ ಮಿಕ್ಸ್ ಮಾಡಿ ಬಿಟ್ಬಿಡಿ. ಅದು ಕುದಿ ಬರ್ಲಿ. ಬೇಕಂದ್ರೆ ಈ ಟೈಮ್ನಲ್ಲಿ ಸಾಲ್ಟ್ ಹಾಕೊಬಹುದು, ಬಟ್ ನಾನು ಹಾಕೊಳ್ಳಲ್ಲ. ನಾನು ಇನ್ನೊಂದು ಸ್ವಲ್ಪ ಬೇಯ್ತಾ ಇರ್ಲಿ ಆಮೇಲೆ ಹಾಕೊಳ್ಳೋಣ ಅಂತ ಹೇಳಿ ಪಕ್ಕಕ್ಕೆ ಇಟ್ಬಿಟ್ಟು ಚಿಕನ್ ಇಲ್ಲಿ ನೀರೆಲ್ಲ ಹಿಂಗೋಗ್ತಾ ಇತ್ತು. ಹಾಗಾಗಿ ಖಾರ ಹಾಕೋಣ ಅಂತೇಳಿ ಇಲ್ಲಿ ಈ ಸೈಡ್ ಇಟ್ಕೊಂಡಿದ್ದೀನಿ. ಮತ್ತೆ ಇದನ್ನು ಅಷ್ಟೇ ಅದು 4 ಸ್ಪೂನ್ ಎತ್ಕೊಂಡ್ರೆ ಇದನ್ನ ಒಂದು 6 ಸ್ಪೂನ್ ಎತ್ತಿಟ್ಕೊಳ್ಳಿ. ಅದು ಸಹ ಖಾರ ಬೇಕು ಗೊಜ್ಜಿಗೆ. ಮತ್ತೆ ನಾನು ಖಾರಕ್ಕೆ ಏನೇನು ಹಾಕ್ತೆ ಅಂತ ಹೇಳಿದ್ರೆ, ಸಾಂಬಾರ್ ಮಾಡ್ಲಿಕ್ಕೆ ಸಾಂಬಾರ್ ಪೌಡ್ರು ಒಂದು 3 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಮತ್ತೆ ಕಾಯಿ, ಕಡಲೆ ಮತ್ತೆ ಗಸಗಸೆ ಒಂದೇ ಒಂದು ಟೊಮೊಟೊ ಹಾಕಿ ರುಬ್ಕೊಂಡು ಸಾಂಬಾರು ನೋಡಿ ನೀವು ನೋಡ್ಕೊಳ್ಳಿ ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳು ಬೇಕಂತ ಹೇಳಿ. ಸೊ ಅದು ಬೇಯ್ತಾ ಇರ್ಲಿ ಸಾಂಬಾರು. ಈ ಕಡೆ ಬಂದ್ರೆ ಆಲ್ಮೋಸ್ಟ್ ಬೇಗ ಬಂದಿದೆ. ಈ ಟೈಮ್ನಲ್ಲಿ ನಾವು ನಾವು ಎತ್ತಿಟ್ಕೊಂಡಿದ್ವಲ್ಲ ಆ ಖಾರನ ಸೇರಿಸ್ಬೇಕು. ನಾನು ಇಲ್ಲಿ ಯಾವುದೇ ರೀತಿಯಾಗಿ ಒಂದು ಡ್ರಾಪ್ ಸಹ ನೀರು ಸೇರಿಸ್ಕೊಂಡಿಲ್ಲ. ಬಟ್ ಇವಾಗ ನಾನು ಸ್ವಲ್ಪ ಖಾರ ತೊಳೆದಿದ್ದೆ, ಅಂದ್ರೆ ತುಂಬಾ ನೀರಲ್ಲ, ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ನೀರನ್ನ, 1 ಸ್ಪೂನ್ ಅನ್ಕೊಳ್ಳಿ,
ಅಷ್ಟು ನೀರು ಹಾಕ್ಬಿಟ್ಟು ಅದು ಖಾರದ್ದು ಇದು ಮಾಡಿಕೊಂಡು ತೊಳೆದ್ಬಿಟ್ಟು ಅಷ್ಟೇನೆ. ಇಲ್ಲ ಬೇಡ ಅಂದರೆ ಬೇಡ. ನಾನು ಕಾಳು ಬೇಯಿಸೋದಕ್ಕೆ ಏನು ಹಾಕ್ಕೊಂಡಿದ್ದೆ ನೀರು ಅದಷ್ಟೇನೆ. ಇದೆಲ್ಲ ಪೂರ್ತಿ ಬೆಂದಿಟ್ಟು ನೀರೆಲ್ಲ ಡ್ರೈ ಆಗಬೇಕು. ಈ ಟೈಮ್ನಲ್ಲಿ ನಾನು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಈ ಟೈಮ್ನಲ್ಲಿ ರುಚಿ ಎಲ್ಲ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ನೋಡಿಕೊಂಡು ಹಾಗೆ ಬೇಯೋದಕ್ಕೆ. ಇದು ಓಪನ್ನಲ್ಲೇ ಬೇಯಲಿ, ಏನು ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಕ್ಲೋಸ್ ಮಾಡಲ್ಲ. ನಾನು ಸ್ವಲ್ಪ ಕಾಣಿಸ್ತಿದೆಯಾ ನಿಮಗೆ? ಸ್ವಲ್ಪ ಕಾಳು ಬೇಯಬೇಕು, ಪೂರ್ತಿ ಬೇಯಲಿ. ಅಂದರೆ ನೀರೆಲ್ಲ ಡ್ರೈ ಆಗಬೇಕು. ನೋಡಿ ಇವಾಗ ಡ್ರೈ ಆಗಿದೆ ಆಲ್ಮೋಸ್ಟು. ಇಷ್ಟಿದ್ರೂ ನೋ ಪ್ರಾಬ್ಲಮ್. ಈ ಟೈಮ್ನಲ್ಲಿ ಕಾಯಿ ತುರಿ ಹಾಕ್ಬಿಡ್ಬೇಕು. ಕಾಯಿ ತುರಿ ಹಾಕಿದಷ್ಟು ತುಂಬಾನೇ ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಸೆಕೆಂಡ್ ಹಾಗೆ ಒಲೆ ಮೇಲೆ ಇರಲಿ. ಆಮೇಲೆ ಆಫ್ ಮಾಡಿಬಿಡಿ. ತುಂಬಾನೇ ಚೆನ್ನಾಗಿರುತ್ತೆ. ಆ ಸೈಡ್ನಲ್ಲಿ ಸಾಂಬಾರು ಆಗೋಗಿದೆ, ಅನ್ನಕ್ಕೆ ಇಟ್ಟಿದ್ದೀವಿ. ಆಯಿತು, ಕಾಳು ಗೊಜ್ಜು ರೆಡಿ. ತುಂಬಾನೇ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ಫುಲ್ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಅನ್ನಕ್ಕೆ ಮತ್ತು ನನ್ನ ನಾದಿನಿ ಮುದ್ದೆ ಮಾಡ್ತಿದ್ದಾಳೆ. ಅನ್ನಕ್ಕೆ ಮತ್ತು ಮುದ್ದೆಗೆ 2 ಒಟ್ಟಿಗೆ ಇಟ್ಟಿದ್ದೇವೆ. ಇವಾಗ ರೆಡಿ ಆಗಿದೆ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಾಳು ಗೊಜ್ಜು. ಈ ಕಾಳು ಗೊಜ್ಜನ್ನ ಬರೀ ಕಡಲೆಬೇಳೆಯಿಂದಲ್ಲ, ಅಲಸಂದೆ ಕಾಳು, ಏನು ಹೇಳ್ತಾರೆ ಅದಕ್ಕೆ, ತಡ್ನಿ ಕಾಳು, ಆ ಕಾಳು ಮತ್ತು ಹಸಿ ಅವರೆಕಾಳು. ಹಸಿದು ಒಣಗಿದ್ರಲ್ಲಿ ನಾನು ಯಾವತ್ತೂ ಮಾಡಿಲ್ಲ. ಹಸಿ ಅವರೆಕಾಳು ಮತ್ತು ಇದರಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ. ನೀವೇ ಕಾಮೆಂಟ್ ಮಾಡಿ ತಿಳಿಸ್ತೀರ ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ಚಿಕನ್ ಸಾಂಬಾರೆಲ್ಲ ಮಾಡ್ತಾರೆ, ಬಟ್ ಕಾಳು ಗೊಜ್ಜು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ಬೇಕಿತ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಒಮ್ಮೆ ಮಾಡ್ಕೊಂಡು ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಆದರೆ ಮುದ್ದೆ ಮಾಡೋದನ್ನ ಮಾತ್ರ ಮರಿಬೇಡಿ, ಯಾಕಂದರೆ ಕಾಳು ಗೊಜ್ಜು ಜೊತೆ ಮುದ್ದೆ ಇದ್ದರೆ ತುಂಬಾನೇ ಚೆನ್ನಾಗಿರುತ್ತೆ. ರೈಸು ಕೂಡ ಚೆನ್ನಾಗಿರುತ್ತೆ, ಬಟ್ ಮುದ್ದೆ ಇದ್ದರೆ ತುಂಬ 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 ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಮ್ಮೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ.